ಎಸ್ಸಿ ಘಟಕದ ಮಲ್ಲೂರು ಬ್ಲಾಕ್ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರೇ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮೊಹಮ್ಮದ್ ನೈಮುಲ್ಲಾ ಅವರೇ, ನಮ್ಮ ಮಾಜಿ ಪ್ರಾಧಿಕಾರ ಸದಸ್ಯರಾದ ಶಬೀರ್ ಅವರೇ, ನಮ್ಮ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರೋಹಿತ್ ಅವರೇ, ನಮ್ಮ ಯುವ ಮುಖಂಡರಾದಂತಹ ಜಗನ್ನಾಥ್ ಅವರೇ, ಹಾಗೂ ನಮ್ಮ ಹಿರಿಯ ಮುಖಂಡರಾದಂತಹ ನಮ್ಮ ನಾರಾಯಣಸ್ವಾಮಿ ಅವರೇ, ಮತ್ತೆ ಬಾಳೆಹಳ್ಳಿ ಮಾಜಿ ಅಧ್ಯಕ್ಷರು ಹಾಗೂ ಮುಖಂಡರಾದಂತಹ ನಮ್ಮ ಹಿಂದೂ ಮಗ ನಾರಾಯಣಸ್ವಾಮಿ ಅವರೇ, ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಮಿತ್ರರೇ, ಇವತ್ತು ಒಂದು ಕರಾಳ ದಿವಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿ ಅವರನ್ನ ಉಗ್ರಗಾಮಿಗಳು ಹತ್ಯೆ ಮಾಡಿದಂಥ ದಿವಸ. ಇವತ್ತು ಉಗ್ರವಾದಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ. ಆ ಉಗ್ರವಾದದ ಮನಸ್ಥಿತಿ ಇಡೀ ಪ್ರಪಂಚದಿಂದ ಹೋಗಬೇಕು, ಪ್ರಪಂಚ ಶಾಂತಿಯುತವಾಗಿ ಪ್ರಪಂಚದಲ್ಲಿ ಎಲ್ಲ ಜನ ನೆಲೆಸಬೇಕು ಅನ್ನೋಂಥ ಒಂದು ಮಾತನ್ನ ಈ ಒಂದು ದಿವಸ ನಾವೆಲ್ಲ ಹತ್ಕೋಬೇಕಾಗಿದೆ. ಯಾಕೆ ಅಂತಂದ್ರೆ ಎಲ್ಲದೂ ರಕ್ತನೇ ಪರಿಹಾರ ಅಲ್ಲ. ಇವತ್ತು ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ಸಮಸ್ಯೆಗಳು ಬಗೆಹರಿದೆ. ಉಗ್ರವಾದದ ರೂಪದಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಹಲವಾರು ದೇಶಗಳು ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಅದು ಸರಿಯಲ್ಲ ಅಂತ ಹೇಳ್ತಾ ಇವತ್ತು ನಮ್ಮ ಯುವಕರ ಕಣ್ಮಣಿ ರಾಜೀವ್ ಗಾಂಧಿ ಅವರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ಅವರ ಒಂದು 33ನೇ ಒಂದು ಪುಣ್ಯ ಸ್ಮರಣೆ ಕಾಂಗ್ರೆಸ್ ಕಚೇರಿಯಲ್ಲಿ ನಾವೆಲ್ಲ ಸೇರಿ ಆಯೋಜನೆ ಮಾಡಿದ್ವಿ. ಶಾಸಕರು ಬರಬೇಕಾಗಿತ್ತು. ಅವರು ವಿಧಾನಸೌಧದಲ್ಲಿ ಅವರ ಒಂದು ಕಮಿಟಿ ಮೀಟಿಂಗ್ ಇರೋದ್ರಿಂದ ಅವರು ನಾನು ಅಲ್ಲೇ ಕೆಪಿಸಿಸಿಯಲ್ಲಿ ಹೋಗಿ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಒಂದು ಶಾಂತಿಯ ಸಂದೇಶವನ್ನು ಈ ದಿವಸ ನಾವೆಲ್ಲ ಸಾರಬೇಕಾಗಿದೆ. ಮತ್ತು ಈ ಪುಣ್ಯಾತ್ಮನ ನಾವೆಲ್ಲ ನೆನೆಸ್ಕೊಳ್ಳೋಂಥ ಕೆಲಸ ಮಾಡಬೇಕಾಗಿದೆ. ವಿಶೇಷವಾಗಿ ದೇಶದ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನಕ್ಕೆ ಇಲ್ಲದೇ ಅಂತ ದೊಡ್ಡ ಕೊಡುಗೆ ಇದೆ. ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆ ಇರ್ಬೋದು, ಮತ್ತು ಬಹಳಷ್ಟು ಆಮೇಲೆ ಯುವಕರಿಗೆ ವಿಶೇಷವಾಗಿ 18 ವರ್ಷಕ್ಕೆ ವೋಟ್ ಕೊಟ್ಟಂಥ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಂಡಂಥವ್ರು ರಾಜೀವ್ ಗಾಂಧಿರವರು. ಯುವಕರ ಬಗ್ಗೆ ವಿಶೇಷವಾದಂಥ ಕಾಳಜಿ ಅವರಿತ್ತು. ಹಾಗಾಗಿ ಮತ್ತೊಮ್ಮೆ ಅವರನ್ನು ನೆನೆಸ್ಕೊಳ್ತಾ ಅವ್ರನ್ನ ಇದನ್ನು ಮಾತನ್ನು ಮುಗಿಸ್ತೀನಿ.